ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಆಗಲೇ ಸಮಯ ಒಂದು 6:30 ಆಗಿದೆ. ಆ ಕಡೆ ನೋಡ್ಬೋದು ನೀವು, ನಾನು ಟೀಗೆ ಇಟ್ಟಿದ್ದೀನಿ. ಸೊ ಟೀ ಕುಡ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ. ನಮ್ಮ ಅತ್ತೆ ಮನೆ ಇಲ್ಲೇ ನಿಯರ್ ಬೈ ಒಂದು 800 ಮೀಟರ್ ಆಗ್ಬೋದು ಅಷ್ಟೇ ನಮ್ಮ ಮನೆಯಿಂದ, ಜಾಸ್ತಿ ದೂರ ಏನಿಲ್ಲ. ಹೆಂಗಿದ್ರು ಸಂಡೇ ಅಲ್ವಾ, ನಾನ್ ವೆಜ್ ಸ್ಪೆಷಲ್ ಇದ್ದೇ ಇರುತ್ತೆ. ನಾನು ಕಾರ್ತಿಕ ಮಾಸದಲ್ಲಿ ತಿನ್ನಲ್ಲ, ಸೊ ಅಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಹಂಗಾಗಿ ನೆಕ್ಸ್ಟ್ ನಾನು ನಿಮಗೆ ಹೋಗ್ತಾ ಸಿಗ್ತೀನಿ ಅಥವಾ ಡೈರೆಕ್ಟ್ ನಮ್ಮ ಅತ್ತೆ ಮನೆಯಲ್ಲೇ ಸಿಗ್ತೀನಿ. ರೆಸಿಪಿ ಶೂಟ್ ಮಾಡಿ ಒಂದು ಹಾಕೋಣ ಅಂತ. ಇವತ್ತು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಿನ್ನೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಮೈಕ್ ಆರ್ಡ್ರ್ ಮಾಡಿದ್ದೆ, ಅದು ಬರೋದು ಲೇಟ್ ಆಯಿತು. ಎಲ್ಲರೂ ಪ್ರೀವಿಯಸ್ 2 ವೀಡಿಯೋದಲ್ಲೂ ಸೌಂಡ್ ಕಡಿಮೆ, ವಾಲ್ಯೂಮ್ದು ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿ ಅಂತಿದ್ರು. ಮೈಕ್ ಇಲ್ಲದೆ ವಿತೌಟ್ ಮೈಕಲ್ಲಿ ಮಾಡಿದ ವಿಡಿಯೋ ಅದು. ಸೊ ಹಂಗಾಗಿ ಅದು ಸೌಂಡ್ ಕಮ್ಮಿ ಇತ್ತು. ಸೊ ಇನ್ಮೇಲೆ ಸೌಂಡ್ ಪ್ರಾಬ್ಲಮ್ ಇರಲ್ಲ ಅನ್ಕೋತೀನಿ, ಬಿಕಾಸ್ ಮೈಕ್ ಬಂದಿದೆ. ಹಾಗಾಗಿ ಟೀ ಕುಡ್ದಾದ್ಮೇಲೆ ಸಿಗ್ತೀನಿ. ನಮ್ಮ ಅತ್ತೆ ಮನೇಲಾದರೂ ಸಿಗ್ಬೋದು ಅಥವಾ ದಾರಿಲಿ ಹೋಗ್ತಾನಾದರೂ ಒಂದು ಶೂಟ್ ಮಾಡ್ತೀನಿ. ಹೋಗ್ತಿದ್ದೀನಿ ಫ್ರೆಂಡ್ಸ್ ಅತ್ತೆ ಮನೆಗೆ ನಡ್ಕೊಂಡು, ಅರ್ಧ ದಾರಿವರೆಗೂ ನಡ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ. ಸೊ ಅವ್ರದ್ದು ಮೊಬೈಲ್ ಶಾಪ್ ಆಗಿರೋದ್ರಿಂದ ಏನಾದರೂ ಹೆಲ್ಪ್ ಬೇಕಂದರೆ ಬರ್ತಾರವರು ಮಧ್ಯದಲ್ಲಿ. ಸೊ ಇದೇ ಫಸ್ಟ್ ಟೈಮ್ ನಾನು ಹೊರಗಡೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರೋದು. ಒಂಥರ ಆಗ್ತಿದೆ, ಅಭ್ಯಾಸ ಆಗಬೇಕಲ್ಲ ಫ್ರೆಂಡ್ಸ್. ಹಸ್ಬೆಂಡ್ ಬಂದರು, ಸೊ ಹೋಗ್ತಾಯಿದ್ದೀನಿ ಗಾಡೀಲಿ. ಕೆಲವೊಂದು ವಿಷಯ ಹೇಳೋದು ನಾನು ಮರ್ತಿದ್ದೆ ಫ್ರೆಂಡ್ಸ್. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಅಂತ. ಅಂದ್ಬಿಟ್ಟು ಬೇರೆ ಭಾಷೆ ನಾನು ದ್ವೇಷಿ ಅಂತಲ್ಲ, ನಾನು ಎಲ್ಲ ಭಾಷೆನೂ ಇಷ್ಟಪಡ್ತೀನಿ. ಕೆಲವು ಭಾಷೆಗಳು ನನಗೆ ಅರ್ಥ ಆಗ್ತವೆ, ಬಟ್ ಮಾತಾಡೋಕ್ಕಷ್ಟೇ ಬರೋಲ್ಲ. ಅದನ್ನು ಕ್ಲಾರಿಫೈ ಕೊಡಬೇಕಿತ್ತು ನಿಮಗೆ. ಮತ್ತು ನಮ್ಮದು ಇರೋದು ಬಂದು ನಾವು ಬನಶಂಕರಿಲಿ ಫ್ರೆಂಡ್ಸ್. ಬನಶಂಕರಿ ನಿಯರ್ ಬೈ ಇದ್ದೀವಿ, ಪದ್ಮನಾಭ ನಗರ್. ಅತ್ತೆ ಮನೆ, ವಾರ್ಗೀತಿ ಮನೆ, ಅಮ್ಮನ ಮನೆ ಎಲ್ಲ ಇಲ್ಲೇ. ಸೊ ಇನ್ನೇನು ಬಂದು ಅತ್ತೆ. ಸೊ ಇವರು ನಮ್ಮ ಭಾವನ ದೊಡ್ಡ ಮಗ ಫ್ರೆಂಡ್ಸ್. ಅವ್ರದ್ದೊಂದು ಕ್ಲಿಪ್ ಇರಲಿ ಅಂತ ಆ್ಯಡ್ ಮಾಡಿದೆ. ಸೊ ಇವಾಗ ಬನ್ನಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಪುದೀನ ಕೊತ್ತಂಬರಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಕಡೆ 1 kg 800 ಗ್ರಾಮ್ ಇರ್ಬೋದು ಇದು ಚಿಕನ್ನು. ಸೊ ಚಿಕನ್ ಇನ್ನೂ ಕ್ಲೀನ್ ಮಾಡಿಲ್ಲ, ತೊಗೊಬಂದಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಂದರೆ ಸ್ಪೆಷಲ್ ನಮ್ಮ ಅತ್ತೆ ಮನೇಲಿ, ನಮ್ಮ ಅತ್ತೆ ಮಿಕ್ಸಿ ಇದ್ರೂ ಸಹ ಅವ್ರು ಒಳ್ಕಲ್ಲಲ್ಲೇ ರುಬ್ಬಿ ಸಾಂಬಾರು ಮಾಡೋದು. ಸೊ ಅದೊಂದು ಸ್ಪೆಷಲ್ ಇಲ್ಲಿ. ಯಾಕಂದರೆ ಅದು ಅವ್ರಿಗೆ ಅವಾಗಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಈ ಕಡೆ ಬಾಣಲೆಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಟಿದ್ದಾರೆ ಚಿಕನ್ ಸಾಂಬಾರಿಗೆ. ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಕೆಂಪಗೆ. ಎಷ್ಟೇ ಅವರು ಲೇಟ್ ಆಗಿದ್ರೂ ಸಹ ಅವ್ರು ಒಳ್ಕಲ್ಲಲ್ಲಿ ರುಬ್ಬೇ ಸಾಂಬಾರು ಮಾಡೋದು. ಇದೇ ಯಾವುದೇ ಅಡುಗೆನೂ ಸಹ ಅವರು ಒಳ್ಕಲ್ಲಲ್ಲಿ ರುಬ್ಬೇ ಸಾಂಬಾರು ಮಾಡ್ತಾರೆ. ಸೊ ಅದೊಂದು ಸ್ಪೆಷಲ್ ಇಲ್ಲಿ. ಹಾಗಾಗಿ ಇವ್ರದ್ದು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನಾನು ಅವರು ಹಾಕೋ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ನನ್ನ ಕೈಲಿ ಆ ಥರ ಸಾಂಬಾರು ರುಚಿ ಬರೋಲ್ಲ. ಸೊ ಇವಾಗ ಪುದೀನ ಕೊತ್ತಂಬರಿ ರುಬ್ಕೋತಾ ಇದ್ದಾರೆ ಫ್ರೆಂಡ್ಸ್. ಅದು ಅರ್ಧ ರುಬ್ಬಾದ್ಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸಾರಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಕೊಂಡ್ರು. ಸೊ ಅದು ಫುಲ್ಲು ನುಣ್ಣಗಾದ್ಮೇಲೆ ಅದನ್ನು ತೆಗ್ದು ಒಂದು ಬಟ್ಲಿಗೆ ತೆಗೆದಿಟ್ಕೋತಾ ಇದ್ದಾರೆ ಸೈಡಿಗೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡ್ತಾರೆ ಫ್ರೆಂಡ್ಸ್. ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಮತ್ತು ಶುಂಠಿ. ಸೊ ಇವರು ಇಷ್ಟನ್ನು ಇದನ್ನು ಜಚ್ಕೋತಾರೆ ಫ್ರೆಂಡ್ಸ್. ಅದು ಕಲ್ಲಲ್ಲಿ ಜಚ್ಕೊಂಡು ನುಣ್ಣಗೆ ರುಬ್ಕೋತಾರೆ. ನಮ್ಮತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಾಂಬಾರೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಸೇಮ್ ಇಂಗ್ರೀಡಿಯೆಂಟ್ಸ್ ನಾವು ಹಾಕಿ ಮಾಡಿದ್ರು ನಮ್ಮ ಕೈಲಿ ಆ ರುಚಿ ಬರೋದು ಸಾಧ್ಯನೇ ಇಲ್ಲ ಬಿಡಿ. ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಅಂದರೆ ನಮ್ಮ ಯಜಮಾನ್ರು ಚಂದುಗೆ ಇವ್ರು ಮಾಡೋ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವರು ಅಮ್ಮನ ರುಚಿನೇ ಇಷ್ಟಪಡ್ತಾರೆ. ನಾನು ಮಾಡೋದು ತಿಂತಾರೆ, ಬಟ್ ಆದರೆ ಅಮ್ಮನಿಗೆ ಫಸ್ಟು ಅವ್ರದ್ದೇ ಸಾಂಬಾರು ಚೆನ್ನಾಗಿ ಮಾಡ್ತಾರೆ, ಅಮ್ಮನೇ ಚೆನ್ನಾಗಿ ಮಾಡ್ತಾರೆ ಅಂತಾರೆ. ಸೊ ನಮ್ಮ ಅತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಲ್ಲ ಅಡುಗೆಗಳ್ನೂ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಆಶ್ಚರ್ಯ ನನಗೆ ಅಂದರೆ ನನ್ನ ಮದುವೆಗೆ ಬಂದಾಗ ಅಯ್ಯಪ್ಪ ಈಗಲೂ ಇವರು ಕಲ್ಲಲ್ಲೇ ರುಬ್ಬಿ ಸಾಂಬಾರು ಮಾಡ್ತಾರಾ ಅನ್ನೋದೊಂದು ಕೇಳ್ಬಿಟ್ಟು ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಬಟ್ ಅದು ಒಳ್ಳೆಯದೇ ಆರೋಗ್ಯಕ್ಕೆ. ನಾವು ನಮಗಷ್ಟು ತಾಳ್ಮೆ ಇಲ್ಲ ಕಲ್ಲಲ್ಲಿ ರುಬ್ಬಿ ಸಾಂಬಾರು ಮಾಡೋಷ್ಟು. ಸೊ ಇವಾಗ ಒಂದು 4 ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಮತ್ತು 2 ಸಣ್ಣ ಸಣ್ಣ ಟೊಮೆಟೊ ಹಾಕ್ಕೊಂಡಿದ್ದಾರೆ. ಅದು ಕಾಯಿ ಅರ್ಧ ರುಬ್ಬಾದ್ಮೇಲೆ ಇದು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇವಾಗ ಮನೆ ಸಾಂಬಾರು ಪೌಡರು 4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದಾರೆ. ಇದು ನಮ್ಮ ಮಾವ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಪೌಡ್ರು. ನೆಕ್ಸ್ಟು ಯಾವಾಗಾದರೂ ಮಾಡಿದ್ರೆ
ನಿಮಗೆ ಶೇರ್ ಮಾಡ್ತೀನಿ ಆ ವಿಡಿಯೋ. ಅತ್ತೆನೂ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಪೌಡ್ರು. ಸೊ ಈಗ 4 ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಿದ್ದಾರೆ. ಇದು ಮನೆಯಲ್ಲೇ ಮಾಡಿರೋದು. ಸೊ ಅದು 4 ಸ್ಪೂನ್, ಇದು 4 ಸ್ಪೂನ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ರು. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಮಸಾಲೆ ನುಣ್ಣಗೆ ಅದು ಕ್ಲಿಪ್ ಮಾಡ್ಕೊಳ್ಳೋದೇ ಮರ್ತೋಗಿದ್ದೀನಿ. ಆ ನೀರನ್ನು ಸಹ ಮಸಾಲೆಗೆ ಆ್ಯಡ್ ಮಾಡ್ತಾರೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಒಂದು ಪಾತ್ರೆ ಇಟ್ಕೋತಾರೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದಾರೆ. ಅದಕ್ಕೆ ಫಸ್ಟು ಏನು ರುಬ್ಬಿದ್ರು ಫ್ರೆಂಡ್ಸ್, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ನಾವೇನು ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ರುಬ್ಬಿ ಹಾಕ್ಬಿಡ್ತೀವಿ. ಅದು ಅದು ಒಂಥರ. ಬಟ್ ಆದರೆ ನಮ್ಮ ಅತ್ತೆ ಡಿಫ್ರೆಂಟಾಗಿ ಮಾಡ್ತಾರೆ. ಆದರೆ ತುಂಬ 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 ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಷ್ಟು ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಅಂತಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರುಗಳ್ನ. ನನಗೆ ಅಷ್ಟು ರುಚಿ ಬರಲ್ಲ ನನ್ನ ಕೈಲಿ. ಇವ್ರು ಮಾಡೋ ಥರ ನನ್ನ ಕೈಲಿ ಬರಲ್ಲ. ಹಂಗಾಗಿ ನಮಗೆ ಇಷ್ಟ ಇವ್ರು ಸಾಂಬಾರು ಮಾಡೋದಂದರೆ. ಸೊ ಇವಾಗ ಅದು ಫ್ರೆಂಡ್ಸ್, ಪುದೀನ ಕೊತ್ತಂಬರಿ ಸೊಪ್ಪು ಏನಿತ್ತೋ ಆ ಮಸಾಲೆಗೆ ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಚಿಕನ್ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೋತಾ ಇದ್ದಾರೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಇದು ಬಂದು ಬಾಯ್ಲರ್ ಕೋಳಿ ಇದು. ಸೊ ಹಂಗಾಗಿ ನಾವು ಇದು ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕಲಸೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಈ ಬಟ್ಟೆ ಹಿಡ್ಕೊಂಡು ಪಾತ್ರೆನ ಸ್ವಲ್ಪ ಮೇಲಕ್ಕೆ ಎತ್ತಿ ಕುಲ್ಕೋ ಥರ ಮಾಡಬೇಕು ಚಿಕನ್ನ. ಆಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ಇವಾಗ ಏನು ರುಬ್ಬಿಟ್ಟಿದ್ರು ಮಸಾಲೆ ಫ್ರೆಂಡ್ಸ್, ತೆಂಗಿನಕಾಯ್ದು ಆ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಇದು ನುಣ್ಣಗೆ ರುಬ್ಬಿದ್ದಾರೆ ಫ್ರೆಂಡ್ಸ್. ಸೊ ಇವಾಗ ನೀರು ಎಷ್ಟು ಬೇಕೋ ನಿಮ್ಮ ಅಳತೆಗೆ ಫ್ರೆಂಡ್ಸ್. ಸಾರು ಗಟ್ಟಿ ಬೇಕಂದರೆ ಗಟ್ಟಿಗೆ, ಮತ್ತು ತೆಳ್ಳಗೆ ಬೇಕಂದರೆ ತೆಳ್ಳಗೆ, ನಿಮ್ಗೆ ಯಾವ ಅದಕ್ಕೆ ಬೇಕೋ ಈ ಟೈಮಲ್ಲಿ ನೀವು ನೀರು ಹಾಕೋಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಅತ್ತೆ ವೀಡಿಯೋ ಮಾಡಬೇಡ ಅಂತ ಇದ್ರು. ನಾನು ರೆಡಿ ಆಗಿಲ್ಲ, ನೀನು ವೀಡಿಯೋ ಮಾಡಬೇಡ ಅಂತಿದ್ರು. ಗೊತ್ತಿಲ್ಲದೆ ಒಂದು ವೀಡಿಯೋ ಕ್ಲಿಪ್ಪು ಶೂಟ್ ಮಾಡ್ಕೊಬಿಟ್ಟಿದ್ದೀನಿ. ಇವರೇ ನಮ್ಮ ಅತ್ತೆ. ಸೋ ಸ್ವೀಟ್ ಅಲ್ಲ, ನಿಜವಾಗ್ಲೂ ಸೋ ಸ್ವೀಟ್ ಅವರು. ವೀಡಿಯೋಗೆ ಹೇಳ್ತಿದ್ದೀನಿ ಅನ್ಕೋಬೇಡಿ, ನಿಜ ಸೋ ಸ್ವೀಟ್ ಅವರು. ಸೊ ಇವಾಗ ಯಾವುದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ಸಾಂಬಾರು ಒಂದು ಕುದ್ರೆ ರೆಡಿ ಆಯಿತು ಫ್ರೆಂಡ್ಸ್. ಹಸ್ಬೆಂಡು ಇಲ್ಲೇ ಶಾಪ್ ಕ್ಲೋಸ್ ಮಾಡ್ಕೊಂಡು ಊಟಕ್ಕೆ ಬರ್ತಾರೆ. ನಾನು ಕಾರ್ತಿಕ್ ಮಾಸ ತಿನ್ನಲ್ಲ. ಸೊ ಹಾಗಾಗಿ ಫ್ರೈಡ್ ರೈಸ್ ಹೇಳಿದ್ದೀನಿ ತೊಗೊಬನ್ನಿ ಅಂತ. ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾವೆಲ್ಲ ಚಿಕನ್ಗೆ ಆ್ಯಡ್ ಮಾಡಿಬಿಡ್ತೀವಿ. ಬಟ್ ನಮ್ಮ ಅತ್ತೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಾಲ್ಟ್ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅದು ಒಂದು ಕುದ್ರೆ ಚಿಕನ್ ಸಾಂಬಾರು ರೆಡಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದು ಇಲ್ಲೇ ಊಟ ಮಾಡಿದ್ರು. ನಾನು ಫ್ರೈಡ್ ರೈಸ್ ತಿಂದೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೀವು ಒಂದ್ಸಲ ಈ ಥರ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನಗೆ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾನು ತುಂಬ ಕಂಟ್ರೋಲಲ್ಲಿದ್ದೆ. ಇಲ್ಲಾಂದಿದ್ರೆ ನಾನು ಬಿಡ್ತಿರಲಿಲ್ಲ. ತುಂಬ ತುಂಬ ಚೆನ್ನಾಗಿತ್ತು ಕಲರು, ಟೇಸ್ಟ್ ಎಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಅವ್ರಿಗೆ ಇವ್ರು ಮಾಡೋ ಸಾಂಬಾರು ಅಂದರೆ ಇಷ್ಟ. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ. ಪೂರ್ತಿಯಾಗಿ ನನ್ನ ವೀಡಿಯೋಸ್ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು ಎಲ್ರಿಗೂ.